ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸುಮಾರು 9 ತಂಗುದಾಣಗಳಿಗೆ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. ಅದರಲ್ಲಿ ಇವತ್ತು 2ನ್ನು ಉದ್ಘಾಟನೆ ಮಾಡಿದ್ದೇವೆ. ಇನ್ನು ಒಂದು ಸೊಂದಗೆರೆ ಒಂದು, ಇವತ್ತು ಯಡಿಯೂರೊಂದು. ಇನ್ನು 7 ಕಾಮಗಾರಿ ಪ್ರಗತಿಯಲ್ಲಿದೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಇನ್ನು ಮಿಕ್ಕ 7 ತಂಗುದಾಣ ಏನಿದೆ ಅದು ಕೂಡ ಕಾಮಗಾರಿ ಪೂರೈಸಿ ಅದನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಸತತವಾಗಿ 12 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಈ ಥರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲೂ ಈ ರೀತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು. ಈಗಾಗಲೇ ಗೊತ್ತಿರೋ ಹಾಗೆ ಈಗ ಕೊಲ್ಲಿ ಯುದ್ಧ ನಿನ್ನೆ ಶಾಂತಿ ಒಪ್ಪಂದ ಆಗಿದೆ. ಸುಮಾರು 108 ದಿನ ಸತತವಾಗಿ ನಡೆದಂಥ ಈ ಕೊಲ್ಲಿ ಯುದ್ಧದ ಪರಿಣಾಮ ಸುಮಾರು 95 ದೇಶಗಳಿಗೆ ಇದರ ದುಷ್ಪರಿಣಾಮ ಆಯಿತು. ಆದರೂ ಕೂಡ ಭಾರತ ಇಷ್ಟು ಜಾಗತಿಕ ಅನಿಶ್ಚಿತತೆ ಇದ್ದರೂ ಕೂಡ ಆರ್ಥಿಕವಾಗಿ ಸುಭದ್ರವಾಗಿದೆ. ಅದರ ಆರ್ಥಿಕ ಬೆಳವಣಿಗೆ 7.7. ಇವತ್ತು ಭಾರತ ಇಡೀ ವಿಶ್ವದಲ್ಲೇ 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬಂದಿದೆ. ಅಂದರೆ ಈ ಸತತವಾಗಿ ನಡೆದಂತೆ, ಯಾಕೆಂದರೆ ನಮಗೆ ಬರತಕ್ಕಂಥ ತೈಲ ಅನಿಲ ಎಲ್ಲ ಕೂಡ ಜಲಸಂಧಿ ಮಾರ್ಗದಲ್ಲೇ ಬರಬೇಕಾಗಿತ್ತು. ಯುದ್ಧ ಎಲ್ಲಿ ನಡೀತಾ ಇದೆ ಅಲ್ಲಿ ಬರಬೇಕಾಗಿತ್ತು. ಹಾಗೂ ಕೂಡ ಎಲ್ಲ ದೇಶಗಳಲ್ಲೂ ಪೆಟ್ರೋಲು ಡೀಸೆಲ್ಲು ಸುಮಾರು 50ರಿಂದ 75% ಏರಿಕೆ ಆದರೂ ಕೂಡ ನಮ್ಮಲ್ಲಿ ಏರಿಕೆ ಆಗಿದ್ದು ಕೇವಲ 5% ಅಷ್ಟೇ. ಅದರಿಂದ ಭಾರತ ಸರ್ಕಾರ ಸುಮಾರು 1.4 ಲಕ್ಷ ಕೋಟಿಯನ್ನು ತನ್ನ ಮೇಲೆ ಮಾಡಿ ಸಬ್ಸಿಡಿಯನ್ನು ಕೊಟ್ಟು ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ರಿಲೀಫನ್ನು ಕೊಟ್ಟಿದೆ. ಮತ್ತು ಇದೇ ರೀತಿ ಕಳೆದ 12 ವರ್ಷದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಇದು ಉದ್ದ ಕೂಡ ಜಾಸ್ತಿ ಆಗಿದೆ. 90,000 ಕಿಲೋಮೀಟ್ರ್ ಇದ್ದದ್ದು ರಾಷ್ಟ್ರೀಯ ಹೆದ್ದಾರಿ ಇವತ್ತು 1,40,000 ಕಿಲೋಮೀಟ್ರಷ್ಟು ರಾಷ್ಟ್ರೀಯ ಹೆದ್ದಾರಿ ಇಲ್ಲೂ ನಾವು ನೋಡ್ತಾ ಇದ್ದೇವೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕೂಡ ನಾವೆಲ್ಲ ವೀಕ್ಷಣೆ ಮಾಡೋರಿದ್ದಾರೆ, ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಕೂಡ ಈಗ ಬಂದಿದ್ದಾರೆ. ಇದಾದಮೇಲೆ, ಯಾಕೆಂದರೆ ಕೆಲವು ಕಡೆ ಒಂದು ಓವರ್ ಪಾಸ್ ಬೇಕಾಗಿದೆ, ಕೆಲವು ಕಡೆ ಈ ಸರ್ವಿಸ್ ರೋಡ್ಗಳ ಸ್ಥಿತಿಗತಿ ಚೆನ್ನಾಗಿಲ್ಲ, ಇನ್ನೂ 1-2 ಕಡೆ ಓವರ್ ಪಾಸ್ ಕೂಡ ಬರ್ತಾ ಇದೆ. ಸೊ ಯಾಕೆಂದರೆ ಇಲ್ಲಿ ಈಗಾಗಲೇ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾರೆ ಹಿನ್ನೆಲೆಯಲ್ಲಿ ಸುಮಾರು ಕಡೆ ಇನ್ನೊಂದು ಅಲ್ಲಿ ಕಗ್ಗೆರೆ ಅಮೃತೂರು ಜಂಕ್ಷನ್ ಒಂದು ಬರುತ್ತೆ. ಕಗ್ಗೆರೆ ಅಮೃತೂರು ಜಂಕ್ಷನ್ನಲ್ಲಿ ಏನಾಗಿದೆ, ನಾವು ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಎಡಗಡೆಗೆ ಅಲ್ಲಿ ಯಾವುದೂ ತಿರುವಿಲ್ಲ, ಲೆಫ್ಟ್ ಸೈಡು ಯಾವುದೂ ಆಕ್ಸಸ್ ಇಲ್ಲ, ಅದನ್ನು ಕೂಡ ವೀಕ್ಷಣೆ ಮಾಡ್ತೇವೆ. ಇನ್ನೊಂದು 2 ಕಡೆ 2 ಲೊಕೇಶನ್ನಲ್ಲಿ ಇಂದು ರೋಡ್ ಓವರ್ ಬ್ರಿಡ್ಜ್, ROB ಅಂತ ಹೇಳ್ತೀವಿ, ರೋಡ್ ORB, ಅದು ಕೂಡ ವೀಕ್ಷಣೆ ಆಗುತ್ತೆ. ಮತ್ತು ಸರ್ವಿಸ್ ರೋಡು ಕೂಡ ಎಲ್ಲ ಕಾಮಗಾರಿ ಆಗಿದೆ, ಅದನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದೇವೆ.